ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಮನೆಯಲ್ಲೇ ಸಿಗುವಂತಹ ಸೌತೆಕಾಯಿಯಿಂದ ಒಂದು ಒಳ್ಳೆ ಫೇಸ್ ಗ್ಲೋ ಹೋಮ್ ರೆಮಿಡಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ, ಬಟ್ ರಿಸಲ್ಟ್ ಅಂತೂ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಸೌತೆಕಾಯಿಯಿಂದ ನಮ್ಮ ಫೇಸನ್ನು ವಿತಿನ್ ಹಾಫ್ ಆನ್ ಅವರಲ್ಲಿ ಯಾವ ರೀತಿ ಗ್ಲೋ ತರಿಸ್ಬೇಕು ಎಂಬುದನ್ನು ನೋಡೋಣ. ಫ್ರೆಶ್ ಆಗಿರುವಂತಹ ಒಂದು ಸೌತೆಕಾಯಿನ ತಗೊಂಡು ಎಡ್ಜಸ್ ಎಲ್ಲ ಕಟ್ ಮಾಡಿಬಿಟ್ಟು ಈ ರೀತಿ ನೀಟಾಗಿ ತುರಿದುಕೊಳ್ಳಿ. ಈ ಸೌತೆಕಾಯಿಯನ್ನು ಆಗಾಗ ನಾವು ಫೇಸ್ಗೆ ಬಳಸುವುದರಿಂದ ಫೇಸಲ್ಲಿ ಗ್ಲೋ ಹೆಚ್ಚಾಗುತ್ತೆ, ಓಪನ್ ಪೋರ್ಸಸ್ ಕಡಿಮೆ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ. ಈಗ ತುರಿದುಕೊಂಡಿರುವಂತಹ ಈ ಸೌತೆಕಾಯಿಯಿಂದ ವಾಟರ್ ಕಂಟೆಂಟ್ನ ಸಪ್ರೇಟ್ ಮಾಡಬೇಕು. ಸೌತೆಕಾಯಿಯನ್ನು ನಾವು ವಾರದಲ್ಲಿ ಒಂದು ಸಲ ನಮ್ಮ ಫೇಸ್ಗೆ ಬಳಸೋದ್ರಿಂದ ಹೈಪರ್ ಪಿಗ್ಮೆಂಟೇಷನ್ ಅಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ದೂರ ಆಗುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ, ಒಂದು ಫಿಲ್ಟರ್ ಇಟ್ಕೊಂಡ್ಬಿಟ್ಟು ನಾವು ತುರಿದುಕೊಂಡಿರುವಂತಹ ಸೌತೆಕಾಯಿಯಿಂದ ವಾಟರ್ ಕಂಟೆಂಟ್ ಎಲ್ಲ ಈ ರೀತಿ ನೀಟಾಗಿ ಸಪ್ರೇಟ್ ಮಾಡ್ಕೊಳ್ಳಿ. ಈಗ ಈ ಸೌತೆಕಾಯಿ ವಾಟರ್ಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಕಾಟನ್ ಕರ್ಚೀಫ್ ಇಲ್ಲ ಕಾಟನ್ ಟಿಶ್ಯೂನ ತಗೊಂಡು ನಾವು ಪ್ರಿಪೇರ್ ಮಾಡಿರುವಂತಹ ಸೌತೆಕಾಯಿ ವಾಟರಲ್ಲಿ ಸಂಪೂರ್ಣವಾಗಿ ಡಿಪ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಅವೈಲಬಲ್ ಇದ್ದರೆ ಈ ರೀತಿ ಕಾಟನ್ ಟಿಶ್ಯೂನ ತಗೊಂಡ್ರೆ ತುಂಬ ಕಂಫರ್ಟಾಗಿರುತ್ತೆ. ಈಗ ಈ ಕಾಟನ್ ಟಿಶ್ಯೂನ ನಾವು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ವಾಟರಲ್ಲಿ ಒಂದು 5 ನಿಮಿಷದ ಕಾಲ ಡಿಪ್ ಮಾಡಿ ಹಾಗೆ ಬಿಟ್ಬಿಡಿ. ನೋಡಿ ಫ್ರೆಂಡ್ಸ್, ಆಫ್ಟರ್ 5 ಮಿನಿಟ್ಸ್ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ವಾಟರೆಲ್ಲ ಕ್ಲಾತ್ಗೆ ನೀಟಾಗಿ ಹೀರ್ಕೊಂಡಿದೆ. ಈಗ ನಾವು ನಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ವೈಪ್ ಮಾಡ್ಕೋಬೇಕು. ಈಗ ನಾವು ಸೋಕ್ ಮಾಡಿ ಇಟ್ಟಿದ್ವಲ್ಲ, ಈ ಕ್ಲಾತನ್ನು ನಾವು ಫೇಸ್ಗೆ ಮಾಸ್ಕ್ ಥರ ಹಾಕ್ಕೊಂಡ್ಬಿಡಬೇಕು. ಫೇಸ್ಗೆ ಈ ರೀತಿ ನೀಟಾಗಿ ಹಾಕ್ಕೊಂಡ್ಬಿಟ್ಟಾದಮೇಲೆ ಸೌತೆಕಾಯಿ 2 ಸ್ಲೈಸನ್ಸನ್ನು ಕಟ್ ಮಾಡಿ ಈ ರೀತಿ ಕಣ್ಣತ್ರ ಇಟ್ಕೊಳ್ಳಿ. ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ನಿಮಗೆ ಈ ಮಾಸ್ಕ್ ಹಾಕ್ಕೊಂಡ್ಮೇಲೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಮೂಗತ್ರ ಸ್ವಲ್ಪ ಕ್ಲಾತ್ನ ಬೇಕಾದರೂ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ಮುಂಚೆನೇ. ಈಗ ಒಂದು 10 ರಿಂದ 15 ನಿಮಿಷ ಹಾಗೆ ಬಿಟ್ಟು ರಿಲ್ಯಾಕ್ಸ್ ಆಗಿ ನಂತರ ನಿಧಾನವಾಗಿ ಈ ಕ್ಲಾತನ್ನು ರಿಮೂವ್ ಮಾಡಿ. ಸಾಮಾನ್ಯವಾಗಿ ಎಲ್ಲರಿಗೂ ವೀಕೆಂಡಲ್ಲೇ ಟೈಮ್ ಸಿಗೋದಲ್ಲ ಫ್ರೆಂಡ್ಸ್, ಆಗ ಒಂದು 5 ನಿಮಿಷ ಸ್ಪೆಂಡ್ ಮಾಡಿ ಈ ವಾಟರನ್ನು ಪ್ರಿಪೇರ್ ಮಾಡಿ ನಾವು ಫೇಸ್ಗೆ ಈ ರೀತಿ ಬಳಸೋದ್ರಿಂದ ನಮ್ಮ ಫೇಸಲ್ಲಿರುವಂತಹ ಓಪನ್ ಫೋರ್ಸಸ್ ಎಲ್ಲ ಕಡಿಮೆ ಆಗುತ್ತೆ, ಡಾರ್ಕ್ ಸ್ಪಾಟ್ ಸಹ ಕಡಿಮೆ ಆಗುತ್ತೆ, ಫೇಸಲ್ಲಿ ಗ್ಲೋ ಸಹ ಜಾಸ್ತಿ ಆಗುತ್ತೆ. ನಿಮಗೆ ಈ ರೀತಿ ಮಾಸ್ಕ್ ಎಲ್ಲ ಪ್ರಿಪೇರ್ ಮಾಡಿ ಫೇಸ್ಗೆ ಹಾಕ್ಕೊಳ್ಳೋಕ್ಕೆ ಟೈಮ್ ಸಿಗಲ್ಲ ಅನ್ನೋಂಗಿದ್ರೆ ಸೌತೆಕಾಯಿ ವಾಟರನ್ನು ಇಲ್ಲಿ ತೋರಿಸಿರುವಂತಹ ಪ್ರಾಸೆಸಲ್ಲಿ ಪ್ರಿಪೇರ್ ಮಾಡಿ. ನಾನು ಇಲ್ಲಿ ತೋರಿಸ್ತಾ ಇರುವಂತಹ ವಿಧಾನದಲ್ಲಿ ಸೌತೆಕಾಯಿ ವಾಟರನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೌತೆಕಾಯಿ 2 ಸ್ಲೈಸಸನ್ನು ಕಣ್ಣ ಮೇಲೆ ಇಟ್ಟು ಒಂದು 10 ರಿಂದ 15 ನಿಮಿಷ ರಿಲ್ಯಾಕ್ಸ್ ಆಗಿ ನಂತರ ತಣ್ಣೀರಲ್ಲಿ ಫೇಸ್ ವಾಶ್ನ ಮಾಡೋದ್ರಿಂದ ಸೇಮ್ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಹಿಂದಿನ ದಿವಸ ನೈಟ್ ನಾವು ಒಂದು 5 ನಿಮಿಷ ಈ ಹೋಮ್ ರೆಮಿಡಿನ ಉಪಯೋಗಿಸಿ ಮಲಗೋದ್ರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಫೇಸಲ್ಲಿ ತುಂಬ ಗ್ಲೋ ಇರುತ್ತೆ, ನಾವು ಮಾಡುವಂತಹ ಮೇಕಪ್ ಲುಕ್ ಸಹ ಚೆನ್ನಾಗಿರುತ್ತೆ.
ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ನಿಮಗೆ ಯೂಸ್ ಆಗಿದೆ ಅನಿಸ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಹೆಲ್ದಿ ಆ್ಯಂಡ್ ಈಸಿ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪ್ಲೀಸ್ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇಡೋ ಪ್ರತಿ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.